ನೋಡಿ ನಾನು ಇಲ್ದಿರ ಮಾಡಿ ಇಲ್ದಿರ ಇವತ್ತು ನನ್ನ ಜೀವ ಇರ್ತಿರ್ಲಿಲ್ಲ. ಜಾಳ ಜೊತೆಗೆ ನಾವು ಅಮ್ಮನ ಸೇಲ್ ಮಾಡ್ತಾ ಇದೀವಿ. ಒಂದ್ಸಲಿ ರೇಟು 50,000 ಒಂದ್ಸಲಿ, 50,000 ಒಂದ್ಸಲಿ, 50,000. ಹಾಗಾಗಿ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳಮ್ಮ. ಹೇಳಮ್ಮ ಏನಂತ? ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲಾರು ಅಯ್ಯೋ ನಿಂಗೆ ಹೇಳ್ಕೊಟ್ಟು ಸಾಕಾಗೋಯ್ತು. ಮಾತಿದ್ರೆ ನಗೋದು ಮಾತಿದ್ರೆ ಎಲ್ಲಾರ್ಗೂ ಹೊಸ ಹಿಡಿಯಕ್ಕೆ ಸ್ವಾಗತ. ಮಾತಿದ್ರಲ್ಲ ಬಿಡ್ತೀವಿ. ಎಲ್ಲರೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಕಾಲೇಜಲ್ಲಿ ಏನೇನು ಆಗ್ತದೆ ಅಂತಾನೆ ಗೊತ್ತಿಲ್ಲ. ವಿಡಿಯೋ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ, ಇವತ್ತು ಲೇಟಾಗಿ ಎದ್ಬಿಟ್ಟು ಅದಕ್ಕೆ ಸ್ನಾನ ಮಾಡೋಕ್ಕಾಗಲಿಲ್ಲ. 7:15 ಇದ್ದೀನಿ. 8:45 ಕ್ಲಾಸ್ಗೆ. ನಾವು ಅಮ್ಮ ಎಬ್ಬಿಸ್ಲಿಲ್ಲ ಇವತ್ತು. ಮನೆ ಎಬ್ಬಿಸ್ಲಿಲ್ಲ. ರಾತ್ರಿ ವಿಡಿಯೋ ಎಡಿಟ್ ಮಾಡೋ ಸಿಕ್ಕಾಬಿಟ್ಟು ಲೇಟ್ ಆಗೋಯ್ತು. 12 ಗಂಟೆ ಹೋಯ್ತು ಮನೆ ಕಾಣೋದು. ಅದಕ್ಕೋಸ್ಕರ ಮನೆ ಕಂಬಿಟ್ಟಿದ್ದು ಹೆಂಗೇನೆ. ಇವಾಗ ನಮ್ಮ ಅಮ್ಮರು ಖರ್ಚಿಗೆ 100 ರೂಪಾಯಿ ಕಾಸು ಕೊಡ್ತಾರೆ. ಕೊಟ್ಟಿದ್ದೆ ಇಸ್ಕೊಂಡಿದ್ದ ಕಾಲ್ ಕಡೆಗೆ ಹೋಗ್ತೀನಿ. ನಮ್ಮ ತಂಗಿ ಪುಳಿಯೋಗರೆ ಮಾಡ್ಕೊಟ್ಟಿದ್ಲು, ತಿಂದ್ಬಿಟ್ಟು ಅವಳಿಗೊಂದು ಎಲ್ಲ ಕೊಟ್ಟು ಅಲ್ಲಿ 3 ದಿವಸ ಆಯಿತು. ಐಸ್ ಏನಿಲ್ಲ, ನಮಗೆ ಡೌ ಮಾಡ್ತಾನೆ. ಮಾತಿದ್ರೆ ಕಾಸು ಅಂತಾನೆ ಅಂತ ಹೇಳೋಕ್ಕೋಗ್ಬಿಡ್ರಿ. ನಾನು ಹತ್ರ 1 ರೂಪಾಯಿ ಮಡಿಕೊಂಡು ಎಲ್ಲ ಕೊಟ್ಬಿಡ್ತೀನಿ ನಮ್ಮ ಅಪ್ಪ ಅಮ್ಮಗೆ. ಬೇಕಾದಾಗ 50, 100 ಇಸ್ಕೊಂಡ್ತೀನಿ. ಅದೇ ಮಜಾ. ಆ ಥರ ಕೇಳಿದೆ ಮಜಾ. 50 ಕೊಡ್ರಿ 100 ಕೊಡ್ರಿ ಅನ್ನೋದು. ಅದು ಯಾರ ಬೇರೆ ಖರ್ಚು ಮಾಡೋದಾಗ 100 ರೂಪಾಯಿ ಇಸ್ಕೊಂಡ್ರೆ 2 ದಿವಸ ಕೇಳಲ್ಲ. ಕೊಡು, ಕಣ್ಗೊತ್ಕೋ, ನೀನ್ ಹೊತ್ಕೋ. ಥ್ಯಾಂಕ್ ಯು ಸೋ ಮಚ್. ಬರೋಣ. ಎಷ್ಟು ದಿವಸ ಯೂಸ್ ಮಾಡೋದಿನ? ಎಷ್ಟು ದಿನ ದರ್ಬಾರ್ ನಡ್ಸ್ಕೊ ಹೋಗು. ಇವತ್ತೇ ಗಾಳಿ ಮಾಡ್ಕೊಂಬತ್ತೀನಿ. ಹೋಗು. ಸೋಮವಾರ ಬಿಡಮ್ಮ, ಇವತ್ತೇ ಖರ್ಚಾಗಲ್ಲ. ವೆಜ್ ಊಟ ಪುಳಿಯೋಗರೆ ಮಾಡ್ಕೊಟ್ಟಾಳ ತಾಯಿ ನಮ್ಮ. ಓಯ್ ಅವಳು ನೋಡಿ ಮಕ್ಕ ಹೆಂಗೆ ಮಾಡಿಕೊಂಡು ನೋಡಿ. ಬೆಳಗ್ಗೆ ಅಷ್ಟು ಕೆಲಸ ಕೊಟ್ಟಿರೋದಕ್ಕೆ ಬರಲಾ. ಪುಳಿಯೋಗರೆ ಮಾಡ್ಕೊಡಿ, ಥ್ಯಾಂಕ್ಸು. ಸಾಯಂಕಾಲ 50 ಪೈಸೆ ಚಾಕ್ಲೇಟ್ ತಗೊಂಬತ್ತೀನಿ ಬಿಡು. ಗೈಸ್ ಫೈನಲಿ ಮಧ್ಯಾಹ್ನ ಊಟ ಟೈಮ್ ಆಯಿತು. ಇವತ್ತು ಆ್ಯಕ್ಚುಲಿ ನಾರ್ಮಲ್ ಕ್ಲಾಸಸ್ಗಳಿಲ್ಲ. ಆ್ಯಕ್ಚುಲಿ ಯಾವ ಥರ ಕ್ಲಾಸಸ್ ಅಂದರೆ ಯಾವುದೋ ಇಂಡಸ್ಟ್ರಿ ಸ್ಪೆಸಿಫಿಕೇಶನ್, ಯಾವುದಾದ್ರು ಇಂಡಸ್ಟ್ರಿ ಸ್ಪೆಷಲೈಸೇಷನ್ ಕೋರ್ಸು, ಪವರ್ BI, ಮೈಕ್ರೋಸಾಫ್ಟ್ SQL ಏನು ಹೇಳ್ಕೊಡ್ತಾವ್ರೆ ಒಂದು ತಲೆ ಗೊತ್ತಾಯಿಲ್ಲ. ಅಪರೂಪಕ್ಕೆ ಯಾವುದೋ ಕ್ಲಾಸಿಗೆ ತಗೊಂಡೋಗಿ ಯಾವುದೋ ಕ್ಲಾಸಿಗೆ ಕುಣಿಸ್ತಂಗೆ ಆಗ್ಬಿಡೈತೆ ಫೀಲ್ ನಮ್ಮದು. ಊಟ ಇವತ್ತು ಸೋಮವಾರ ಯಾರು ಮಾಂಸ ಮಳೆ ಮುಟ್ಟಂಗಿಲ್ಲ. ಎಲ್ಲರೂ ಪುಳಿಯೋಗರೆ, ಮೊಸರನ್ನ, ಚಿತ್ರಾನ್ನ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಾವೇ ಪುಣ್ಯವಂತರು. ನಾನು ಅವನು ಹೆಂಗೆ ಕೇಳು ಮನೆ ಊಟ ಹ್ಞೂ ನೋಡಿ ಹೆಂಗೆ ನೋಡ್ತಾನೆ. ನೀನು ಮಾಡ್ಸ್ಕೊಂಬಾರೋ, ಮನೆಯಿಂದ ಬರ್ತಿಯಲ್ಲ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಊಟ ಮುಗಿಸ್ಕೊಂಡು ಕ್ಲಾಸ್ ಕೇಳ್ತಾ ಇದ್ದೆ. ಮನೆಯಿಂದ ಅಪ್ಪ ಫೋನ್ ಮಾಡ್ತಾನೆ. ನಮ್ಮೂರಲ್ಲಿ ಒಬ್ಬರು ಬೇಕಾದವ್ರು ಸತ್ತೋಗ್ಬಿಟ್ಟವ್ರೆ ಅಂತಂದರೆ ನನಗೆ ಟ್ಯಾಕ್ಟ್ರ್ ಹೇಳ್ಕೊಡ್ಸಿದ್ದ, ಪಕ್ಕದಲ್ಲಿ ಕೂತ್ಕೊಂಡು ಹೊಲ ಹೇಳ್ಕೊಟ್ಟಿದ್ದು, ಟ್ಯಾಕ್ಟ್ರ್ ಹೊಲ ಹೇಳ್ಕೊಟ್ಟಿದ್ದು ಅವರು ಸಿಕ್ಕಾಪಟ್ಟೆ ಬೇಕಾದವರು ನಮಗೆ, ನಮ್ಮೂರವ್ರಿಗೆ ತೀರೋಗ್ಬಿಟ್ರು ಅಂತ ಎದ್ದು ಹೋಗ್ಬಂದೆ. ಇನ್ನೊಂದು ಕ್ಲಾಸ್ ಇತ್ತು ಇದು ಬಂದ್ಬಿಟ್ಟು ಅಷ್ಟೇ. ಊರಿಗೆ ಹೋಗ್ಬೇಕು ಇವಾಗ. ಕ್ಲಾಸ್ ಹೋಗಲಿ, ಬೇಜಾರಿಲ್ಲ. ಒಂದು ಕ್ಲಾಸ್ ಹೋದ್ರೆ ಏನೋ ಲಾಸ್ ಆಗಲ್ಲ, ಹೋಗ್ಲೇಬೇಕು. ಅದಕ್ಕೋಸ್ಕರ ಇದು ಬಂದ್ಬಿಟ್ಟೆ. ಏನು ಬಡ್ಕೊಂಬೇಡ ಗಾಯ್ಸ್. ಫೈನಲ್ ಎಲ್ಲೋಗೆಲ್ಲ ಮುಗಿಸ್ಕೊಂಬಂದೆ. ಈ ಬಡ್ಡಿ ಮಗನ ಕ್ಯಾನ್ಸರು, ಈ ದರಿದ್ರ ನನ್ನ ಮಗನ ಕ್ಯಾನ್ಸರ್ ಯಾರಿಗೂ ಬರ್ಬೋದು ಗಾಯ್ಸ್. ಒಣ ಹಿಂಗೆ ಕ್ಯಾನ್ಸರ್ ಇತ್ತು ನನ್ನ ಮಗಂದು. ಯಾವ ಶತ್ರುಗೂ ಬರಬಾರ್ದು, ವೈರಿಗೂ ಬರಬಾರ್ದು ಈ ಕ್ಯಾನ್ಸರಿಂದನೇ ಹೋಗಿದ್ದವರು. ನಮ್ಮಮ್ಮ ಎಲ್ಲ ಬಂದೇನೋ ಮಾಡ್ಕೊಂಬಂದಿನೋ. ನೀನು ನೆನ್ಸ್ಕೊಬೇಕಾ ಒಣೆಯಿಂದ ಜೀವ ಮಾಡ್ಕೊ ನೀನು. ಗಾಯ್ಸ್ ನಮ್ಮ ಅಮ್ಮಂಗೆ 1 ವರ್ಷ ಮುಂಚೆ ಆವಾಗ ಹಚ್ಬಿಟ್ಟು ಫುಲ್ಲು ಬಾಡಿ ಎಲ್ಲ ಊದ್ಕೊಂಡು ನಮ್ಮ ಅಮ್ಮಂಗೆ ಕಣ್ಣೇ ಕಾಣ್ತಿಲ್ಲ. ಫುಲ್ಲು ಮಕ್ಕಳು ತಪ್ಪ ಹೊಡಿತು. ಆವಾಗ ಹಚ್ಬಿಟ್ಟು ಅಯ್ಯೋ ಅಲ್ಲೆಲ್ಲ ತೋರಿಸ್ಬಿಟ್ಟಿದ್ದೆ. ನಮ್ಮ ಅಮ್ಮಂಗೆ ರೆಡಿನೇ ಆಗಿರಲಿಲ್ಲ. ಇವಾಗ ಒಣೆಯ ಅವ್ರು ಗೊತ್ತಿರೋ ಯಾರೋ ಸರಿ ಕ್ಯೂರ್ ಮಾಡಿದ್ರಂತೆ. ಅದೆಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ವಾರಗಟ್ಟಲೆ ಒಣೆಯ ನಾಟಿ ವೈದ್ಯ ಅಂತ ಅಂತಾರಲ್ಲ, ಅದೆಲ್ಲ ಕ್ಲೀನ್ ಮಾಡಿ ನಾವು ಅಮ್ಮಂಗೆ ಕ್ಯೂರ್ ಮಾಡಿಸಿದ್ದೆ. ಒಣೆಯ 1 ವಾರದಾಗನೇ ಆವಾಗ ಹಚ್ಬಿಟ್ಟಿದ್ದಾಗ ಒಣೆಯೇ ಮುಂದೆ ನಿಂತ್ಕೊಂಡು 1 ವಾರಗಟ್ಟಲೆ ಹಿಂದೆ ಮುಂದೆ ಓಡಾಡಿ ನಾಟಿ ವೈದ್ಯ ಅದು ಇದು ಗೊತ್ತಿರೋರಿಗೆಲ್ಲ ಇನ್ಫ್ಲೂಯೆನ್ಸ್ ಮಾಡಿಸಿ ಅಮ್ಮನ್ನ ಯಾವ ಮೆಡಿಸನ್ ಕೆಲಸ ಮಾಡಿರಲಿಲ್ಲ. ಆ ಥರ ಯಾರನ್ನೋ ಹೇಳಿ ಇನ್ಫ್ಲೂಯೆನ್ಸ್ ಮಾಡಿಸಿ ನಾಟಿ ವೈದ್ಯದಿಂದ ಕ್ಯೂರ್ ಮಾಡಿದ್ರು ನಮ್ಮ ಅಮ್ಮನ ಅವಾಗ ನೋಡೋಕೆ ಆಗ್ತಿರಲಿಲ್ಲ. ನನಗಂತೂ ನಮ್ಮ ಅಮ್ಮ ನೋಡ್ತಿದ್ರು ಹೇಳಕ್ಕೆ ತಗೊಂಡು ಏನಮ್ಮ ತಾನೆ ಒಣಿನ ನೋಡ್ಕೊಂಬಂದ ಆಗ್ತದೆ ದೊಡ್ಡದು ಅಕ್ಕ. ನಮ್ಮ ಅಪ್ಪನ ಫ್ರೆಂಡು ಇತ್ತೀಚೆಗೆ ನನಗೆ ಇದು ಅವಾಗಲೇ ಹೇಳಿದ್ನಲ್ಲ ಟ್ಯಾಕ್ಟ್ರ್ ಓಡಿಸೋದು ಕಲ್ತಿದ್ದೆ. ಹೊಲ ಒಳಗೆಲ್ಲ ಗೊತ್ತಿರಲಿಲ್ಲ. ಮಗಳ ಕೊಂಡಿಸ್ಕೊಂಡು ಹೊಲ ಒಳದಲ್ಲಿ ಹೇಳ್ಕೊಟ್ಟಿದ್ರು. ಹೊಲ ಒಳದು ಈ ರೋಡ್ ಹೊಡೆಯೋದು, ಫಸ್ಟ್ ರೋಡ್ ಹೊಡೆಯೋದು, ಆಮೇಲೆ 5 ನೇಗ್ಲು, ಆಮೇಲೆ ಕಲ್ಟಿವೇಟ್ರು ಎಲ್ಲ ಅವ್ರು ಹೇಳ್ಕೊಟ್ಟಿದ್ದು. ಟ್ಯಾಕ್ಟ್ರ್ ಓಡಿಸೋದು ಇವತ್ತು ಅಷ್ಟೇ, ಏನು ಮಾಡೋಕ್ಕಲ್ಲ. ಇವತ್ತು ಅವರು ನಾಳೆ ನಾವು ಗಂಟೆಂಡ್ರು. ನಮ್ಮ ಅಪ್ಪನ ಮನೆಯ ಗಂಟೆಂಡ್ರು ಮಾತಾಡೋ ಡೈಲಿ 1 ಅವರ್ ಫೋನಾಗೆ. ಕಾಲ್ ರೆಕಾರ್ಡಲ್ಲ ಹಂಗೆ ಮಡಿಕೊಂಡು ನಮ್ಮ ಅಪ್ಪ ಇವಾಗ 1 ಅವರ್ 2 ಅವರ್ 3 ಅವರ್
2 ಅವರ್ 3 ಅವರ್ ಕತೆ ಹೊಡ್ಯಾರು. ಇವಾಗ ಫುಲ್ಲು ಅಷ್ಟೇ ವಾಯ್ಸ್ ರೆಕಾರ್ಡ್ ಹಾಕೊಟ್ಬಿಡ್ತೀನಿ ಅಪ್ಪಂಗೆ ನೋಡ್ಕೊಂಡು ಕೂತ್ಕೊಳ್ಳಪ್ಪ ಅಂತ. ಮಾತಾಡಿರೋದು ವಾಯ್ಸ್ ಇರ್ತದಲ್ಲ ಫೋನ್ ವಾಯ್ಸು, ಅದೆಲ್ಲ ಕೆಲಸ ಕೂತ್ಕೊಳ್ಬೇಕು. ಸರಿ ಆಯ್ತು, ಇವಾಗ ಅಷ್ಟೇ ಮಾಡಿದ್ದು. ಇದಳ್ರಿ ನನ್ನ ಕಾಲೇಜಿಂದ 1 ಅವರ್ ಇತ್ತಲ್ಲಿ ದೊಡ್ಡ ಬಂದು ಕೊಡ್ದಿಲ್ಲಿ. 1 ಅವರ್ 5 ನಿಮಿಷ ಬ್ರೇಕ್, 5 ನಿಮಿಷ ಬ್ರೇಕ್ ಬಿಟ್ರ ಸೀದಾ ದೊಡ್ಡ ಬಂದು ಯಾಕೆ ಕ್ಲಾಸ್ ಇರ್ತದೆ ಅಂತ 1 ಅವರ್ ಇತ್ತು ಅಷ್ಟೇ. ಇನ್ನು 4:30 3:30 4:30 ತನಕ ಇತ್ತು. ದೊಡ್ಡ ಬಂದು ಆಯ್ತಾ ಕಾಸು ಬಂದು ನೀ ಯಾಕೆ ಹೆಂಗೆ ಮಕ್ಕ ಕಣ್ಣು ಹಿಂಗಾಗಿ ಬೆಳ್ತಾ ಇದ್ದಿ? ಇಲ್ಲ ಫೀಲಿಂಗ್ ತಗೊಂಬಿಟ್ಟ ಮನ್ಸಿಗೆ. ಯಾಕಮ್ಮ? ಅಯ್ಯಯ್ಯೋ ನೀನೇನಮ್ಮ ಇಷ್ಟೊಂದು ಫೀಲ್ ಅಟ್ಯಾಚ್ಮೆಂಟು ನೋಡಿ. ಮರಿಲೇ ನಾನು ಇಲ್ದಿರ ಮಾಡಿಲ್ದಿರ ಇವತ್ತು ನನ್ನ ಜೀವ ಇರ್ತಿರ್ಲಿಲ್ಲ. ಕಾರ್ ಕೊಟ್ಟು ಕಳಿಸ್ತ ಮಗನ್ನ. ತಾತಾಗ 1 ವರ್ಷ ಹಬ್ಬಕ್ಕಾಗಿತ್ತು. ಹೌದಾ? ಅಥವಾಗಿ ಇವತ್ತು ಯಾವನೂ ಇರಲಿಲ್ಲ. ಇವತ್ತು ಎಲ್ಲವನು ಅವನು ಅಷ್ಟೇ ನೆನ್ಸ್ಕೊ ಹೋಲಿ. ಆಯ್ತು ಬಿಡು. ಅಮ್ಮ ನನ್ನ ಕೈ ಜೋಳ ಪಳ್ಳ ತುಂಬ ಕಾಲ ಕಣಮ್ಮ. ನೀನು ಹೊತ್ಕೊಂಡು ಪತ್ಕೊಂಡು ಕುತ್ಕೊಂಡ್ರೆ ನನ್ನ ಜೋಳ ತುಂಬ ಮನೆಗೆ ತುಂಬ್ತೀನಿ ಹೋಗು. ಎಲ್ಲ ಬಿಸಾಕಿ ನಾನು ತುಂಬ್ತೀನಿ ಬಿಡು. ಅಳ್ಬೇಡ, ಕಣ್ಣೀರು ಒರ್ಸ್ಕೊ. ಆಯ್ತು ಕಣ್ಣೀರು ಒರ್ಸ್ಕೊಳಮ್ಮ. ಏಯ್ ಕಣ್ಣೀರು ಒರ್ಸ್ಕೊ. ಅಯ್ಯ ಬಿಡು. ಆಯ್ತು ನಮ್ಮ ಅಮ್ಮನ ಮಕ್ಕ ಹಿಂಗೆ ಆಯ್ತಲ್ಲ ನೋಡ್ರಿ. ಇದೆಲ್ಲ ಹಿಂಗೆ ಆಯ್ತಲ್ಲ. ಇದು ಕಣ್ಣು ಇಷ್ಟು ಬಿಟ್ಟು ಇಷ್ಟು ಅಪ್ಪ ಆಗಿತ್ತು ಮಕ್ಕ. ಫೋಟೋ ಹಾಕ್ಲಾ ಸೈಡ್ಗೆ? ಬೇಡ ಸುಮ್ಮನೆ ಏನೋ ನೋಡ್ರಿ, ಗಾಬರಿ ಆಗೋತೀರಾ. ಇಷ್ಟು ಅಪ್ಪ ಆಗ್ಬಿಟ್ಟಿತ್ತು ಮಕ್ಕ ನಮ್ಮ ಅಮ್ಮಂದು. ಕೈ ಪೈಯೆಲ್ಲ ಊದ್ಕೊಂಡು ಇಷ್ಟು ಅಪ್ಪ. ಇದೆಲ್ಲ ಅದೇ ಮಚ್ಚೆ. ಅದು ನಮ್ಮ ಅಮ್ಮನಿಗೆ ಬರ್ತಾಗಿರೋದಲ್ಲ. ಇದು 1.5 ವರ್ಷ ಮುಂಚೆ ಆಗಿರೋದು ಇದೆಲ್ಲ ಮಚ್ಚೆ. ಅದೆಲ್ಲ ಅವು ಕಚ್ಬಿಟ್ಟು ನಮ್ಮ ಅಮ್ಮ ಹೆಂಗಾಗಿತ್ತು ಅಂತಂದರೆ ಇಷ್ಟು 1.5 ವರ್ಷ ಹಿಂದೆನೇ ಎಷ್ಟೆಷ್ಟು ಹಾಸ್ಪಿಟ್ಲು ಸುತ್ತಾಕ್ಬಿಟ್ಟಿದ್ದು. ಅವಣೆ ಇವತ್ತು ಸಾಸ್ ಮಾಡಿ ನಮ್ಮ ಅಮ್ಮಂಗೆ ವಾಸಿ ಮಾಡಿ ಈ ಮಟ್ಟ ತಂದೋದು. ಇದೆಲ್ಲ ಮಚ್ಚೆ. ಅದ್ರದ್ದೇನೆ ನಾನು ಏನಾದ್ರು ಟ್ರೈ ಮಾಡಿದೆ ಕ್ರೀಮಿಗೆ ಮೇಲೆ ಕೊಡ್ಸೋಕ್ಕೆ. ಅಪ್ಪ ಯಾಕೆ ಬೇಕು? ಅವ್ರು ನಾಟಿ ವೈದ್ಯರು ಹೇಳ್ಬಿಟ್ಟಿದ್ರು ಅದೆಲ್ಲ ಏನು ಹಾಕಕ್ಕೆ ಹೋಗ್ಬೇಡ್ರಿ, ಅದು ಹಂಗಿರ್ತದೆ ಹಂಗೆ ಇಳಿಸ್ಬಿಡ್ರಿ ಅಂತ. ಇಷ್ಟು ರೆಡಿ ಆಗಿದೆ ಸಾಕು ನಮಗೆ. ಅವಾಗ ಯಪ್ಪ ನಾವು ವಾರಗಟ್ಟಲೆ ನಿದ್ದೆ ಮಾಡ್ದಂಗೆ ಹೊಟ್ಟೆಗೆ ತಿನ್ದಂಗೆ. ಅಮ್ಮ ಇವಾಗ ನಾನು ಜೋಳ ತುಂಬಕ್ಕಾಗಲ್ಲ. ಏನಾದ್ರು ಮಾಡ್ಕೊಂಡು ಮನೆಗೆ ನಾನು ನಿದ್ದೆ ಇಲ್ಲ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಏನಾದ್ರು ಮಾಡ್ಕೊಂಡು ಗಂಟೆಂಡ್ರು ಬಿಟ್ಟೋತೀನಿ. ಸರಿನಾ? ಬಾಯ್ ಮಾಡು. ಇವಾಗ ಟಾಟಾ ಅಂತೀವಿ. ಎಷ್ಟು 20 ಯಾರಿಗೆ ಇವಾಗ ಚೀಲ ಸುಮಾರು 20 10 ಯಾರಿಗೆ ನಾಗಣ್ಣಂಗೆ. ಹಾಂ ಸರಿ ಆಯ್ತು ತುಂಬ್ಸ್ಕೊ ಹೋಗಿ. ಆಳ್ಯಾರ್ಗೆ ಹೇಳ್ತಿದ್ದಿ? ಆಳ್ಯಾರ್ಗೆ ಹೇಳಿದ್ದಿ? ಹಾಂ ನಮಗೇನು ಹೇಳಂಗಿಲ್ಲ ನೀನು. ತನ್ವಾತ ಹೊಡೋಕೆ ತಾಂಬ ಜಲ್ದಿ ನೋಡಿ. ಜಲ್ಜಾಳ ಅಂತವೆ. ಏ ಅಮ್ಮ ನನಗೇನು ಕೇಳ್ತಾ ಇದ್ರ ನೀವು ಗಂಡ? ಅವನು ಕಾಸು ಕೊಡ್ತಾನೆ. ಗಾಡಿ ಅವಯ್ಯೋ ಫ್ರೀ ಕಟ್ಸಿ 100 ಚೀಲ ಕಳ್ಸಿ ಒಂದೆ. ಏನ್ ಚೀಲ? ಗೋಣಿ ಚೀಲನ ಬುಸ್ತವು ಇಲ್ಲಿ ಕಲ್ಗಟ್ಟತವ. ಅವ್ರಿಗೆ ಏನ್ಕಂತಪ್ಪ ಜೋಳ? ಕುರಿಗೆ ಅವ್ರ ಚೀಲ ತಂದ್ಕೊಂಡು ಹೇಳಕತ್ತಿಲ್ಲ ನೀನು ಹಂಗೇನೆ. ಅವನಿಗೆ ಏನೋ 20 ಸೆಮಿ ಅಸಾವಂತ ಹಾಲು ಕರಿಬೇಕಣ್ಣ. ನಾನು 1 ನಿಮಿಷ ಬಂದ್ಬಿಟ್ರೆ ನಾ ಕೊಡ್ತೀನಿ. ಇವಾಗ ತುಂಬ್ಕೊಂಡು ಹೋಗೋದು ಅಂತ ಯಾವ್ರೇ ಬರ್ತಾರಂತ? ನಾವೇ ತುಂಬ್ಕೊಳ್ಳೋದು. ತುಂಬಾ ಗೊತ್ತು. ಗಾಡಿ ಅಲ್ಲಿ ಕಲ್ಗಾಟಿಗೆ ಅಂತ ಹೊಡಿತಿ. ಡಾಕ್ಟ್ರು ಒಪ್ಪೇಣಂದೇನಾ ಬಾಡಿಗೆ ಅವ್ರು ಕೊಡೋದು. ಯಪ್ಪ ನೀನೇನ ಮಾಡ್ಕೊಂಡು ಹಂಗೆ ಇಲ್ಲಿ ಒತ್ತಪ್ಪ ತಗೊಂಡು ಆಗಲ್ಲ. ಹೆಂಗಾನ ಮಾಡ್ಕೊಂಡು ನಾನು ಮನೆಗೆ ಹೋಗ್ತೀನಿ. ನೀನುಂಟು ನಿನ್ನ ಮೆಂಗಸರುಂಟು, ನಾನು ಬರ್ತೀನಿ ಅಷ್ಟೇ. ಏನಾದ್ರು ಮಾಡ್ಕೊ. ಏನು ಸರಿ ನನಗೆ ಚೀಲ ಪಾಲ ಎಲ್ಲ ಅನ್ಕೊಂಡು ನನಗೆ ಏನು ಕೆಲಸ ಹೇಳ್ತೀರಿ ನೀವು ಗಂಡ ಹೆಂಡ್ರು? ನಾನು ಕೇಳೋದೊಂದು ಆಸೆ ಈಡಾಡ್ಸೋ ಮೇಲೆ ನೀವು ಕೆಲಸ ಹೆಂಗ್ ಮಾಡ್ಸಂತೀರಾ? ನೀನ್ ಏನೇ ಹೇಳು. ಚೀಲ ಎಸ್ಕೊಂಬಲ್ಲ ಎದ್ದಲೇ. ಫೈನಲಿ ನಮ್ಮ ಜೋಳಕ್ಕೆಲ್ಲ ಮುಕ್ತಿ ಕೊಡೋ ಟೈಮ್ ಬಂದೈತೆ. ಹೊಸ ನಮ್ಮರೆ ಹಾಕ 55 kg. ಈ ಸಲ ಎಲ್ಲ ಇದಕ್ಕೆ ಸೇಲ್ ಆಗ್ಬಿಟ್ಟು ಕುರಿ ಶೆಡ್ಗಳಿಗೆನೆ 20 10 20 10 ಆ ಥರ ಎಲ್ಲ ಸೇಲ್ ಮಾಡ್ಕೊಂಬಿಟ್ರು. ಇನ್ನೊಂದು 5 ಕ್ವಿಂಟಲ್ ಮಿಕ್ತವೆ. ನಮ್ಮೂರ ಯಾರು ದನಿಗೆ ಮೇವು ಚೆಲ್ಲರು ಹಾಕ್ಸಂತಾರೆ. ಅಲ್ಲಿ ನೋಡ್ಕೊಳ್ಳೋಣ ಮನೆದಾಗ ಇರ್ತಾವು. ಇದ್ರಲ್ಲಿ ತುಂಬ ಏನು ಮೂಲೆ ಕೂತ್ಕೊಂಡ್ಬಿಟ್ರೆ ಮಾತಿದ್ರೆ ಟೀ 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 ಅಂತ. ನೀನು ಎಷ್ಟು ಟೀ ಕುಡಿತೇವ? ನಮ್ಮಮ್ಮ ಗಾಡಿ ಕೊಡ್ತಾರೆ. ಸರಿ ಬರ ನೀನ್ ಜೋಳ ಮರಿ ತಕ್ಷಣ ದುಡ್ಡು ಬರ್ತದೆ 50,000 ಗಾಡಿ ಪಕ್ಕ. ನಿಮ್ಮಮ್ಮ ಬಡ್ಡಿ ಬಿಟ್ಬಿಟ್ಟು ನಿಮ್ಮಮ್ಮ ಗಾಡಿ ಕೊಡ್ಸದ? ಸೊಂಟನ ಒಂದು ಬಡ್ಕಂತ ನೀನು ಮುಂದೆ ಬಿಟ್ಟಿದ್ದಿ. ಎಲ್ಲ ಮನೆಯವರ ಪರಿಶ್ರಮದಿಂದ, ನಮ್ಮ ವಸಂತಮ್ಮನ ಪರಿಶ್ರಮದಿಂದ ಒಂದು 3 ಟನ್ ಜೋಳ ತುಂಬಿದ್ದೀವಿ. 3 ಟನ್ ಅಂದರೆ 30 ಕ್ವಿಂಟಾಲು ಅಷ್ಟೇ ಈ ವರ್ಷ ಜೋಳದ ಕತೆ. 30 ಕ್ವಿಂಟಾಲು ಇನ್ನೊಂದು 10 ಅಥವಾ 40 ಆಗ್ಬೋದು. ಇವಾಗ ಏನು ಗೊತ್ತಾ, ಈ ಜೋಳದ ಜೊತೆ ಇವ್ರನ್ನೂ ಸೇಲ್ ಮಾಡ್ತಾ ಇದೀವಿ. ನಮ್ಮ ಮನೆಗೆ ಬೇಡ, ಇವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಚೀಲಕ್ಕೆ ತುಂಬಿಟ್ಟು ಇವಾಗ ನಮ್ಮ ಅಮ್ಮನ ಜೋಳದ ಜೊತೆ ಸೇಲ್ ಮಾಡ್ತೀವಿ. ಏನು ಮಾಡೋಣಪ್ಪ? ಸೇಲ್ ಮಾಡೋಣ.
ಅಪ್ಪಂಗೆ ಎತ್ತಿ ಕಾಲೇಜ್ ಜೀವ ಬಿಟ್ಟದಲ್ಲಿ ದೇವ್ರು ಕಾಣಿಸ್ತಾವ ಇಲ್ಲೇನೆ. ನಾನೇ ತುಂಬ ಸೆಕೆಂಡ್ ಇಯರ್ ಇಳ್ದೋಗ್ಬಿಟ್ಟವೆ. ಇವಾಗ ಹೋಗ್ತೀವಿ ಬಜಾರ್ ಹೋಗ್ತೀನಿ ನಮ್ಮ ಜಾಳ ಜೊತೆ ಇನ್ನೂ ಸೇಲ್ ಮಾಡೋದು ಇವಾಗ. ಗಾಯ್ಸ್ ನಮ್ಮ ಅಮ್ಮನ ಜಾಳ ಜೊತೆನೆ ಕೂತ್ಕೊಳ್ಳಮ್ಮ ಜಾಳ ಜೊತೆಗೆ ನಾವು ಅಮ್ಮನ ಸೇಲ್ ಮಾಡ್ತಾ ಇದೀವಿ. ಅಸಲಿ ರೇಟು ಕುರಿ ಇದಕ್ಕೆ ಸೇಲ್ ಮಾಡ್ತಾ ಇದೀವಿ ನಾವು ಅಮ್ಮನೂ. ಬಜಾರ್ಗೆ ಹೋಗಪ್ಪ, ರೇಟ್ 25,000 ಕುರಿ ಮೇಸ ಮಾರ್ಕೆಟ್ ಪ್ರೈಸ್ 25,000. ಎಷ್ಟ ನಿಂದು ಹೇಳು? 25,000. 30,000. 30,000. 30,000. 35 ಪೈಸಕ್ಕೂ ಬೇಡ. 35,000 ಒಂದ್ಸಲಿ. 35,000. 40,000. 40,000 ಹೋಗ್ತಾರ. 40,000. 40,000 ಒಂದ್ಸಲಿ. 40,000 ಎರಡ್ ಸಲಿ. 40,000. ಇನ್ನು ಯಾರು? 40,000. 50,000. ಅಲ್ಲಮ್ಮ ನಿಮ್ಮ ಅಮ್ಮಗನೇ ಮಾಡ್ತಾನಲ್ಲಮ್ಮ 50,000ಗಿಂತ. 50,000 ಗಾಯ್ಸ್. 50,000 ಯಾರಾದ್ರು ಬೇಕಾದ್ರೆ ಕಮೆಂಟ್ ಮಾಡ್ರಿ. 50,000ಕ್ಕೆ ಪಾರ್ಸಲ್ ಮಾಡ್ತೀನಿ ಇದನ್ನ ಜೋಳದ ಮುಟ್ಟೆನ. 50,000 ಒಂದ್ಸಲಿ. 50,000 ಯಾರಾದ್ರೂ 50,000 ಜಾಸ್ತಿ ಕೊಡಂಗಿರ ಕಮೆಂಟ್ ಮಾಡ್ರಿ. 50,000 ನಿಂದೆಷ್ಟಪ್ಪ? 50,000 ಅಲ್ಲಮ್ಮ ನಿನ್ನ ಅಪ್ಪ 50,000 ಮಾಡ್ಕೊಳ್ಳಮ್ಮ. 50,000 ಒಂದ್ಸಲಿ. 50,000. 50,000 ಅಮ್ಮೋ ಯಪ್ಪ. 50,000 ಎರಡ್ ಸಲಿ. 50,000 ಮೂರ್ ಸರಿ. 50 ಲಕ್ಷ. 50 ಲಕ್ಷ ಕೊಟ್ರು ಬಿಡಲ್ಲ. 50 ಲಕ್ಷ ಕೊಟ್ರು ಬಿಡಲ್ಲ. ನಾವೇ ಮಡಿಕಂತೀವಿ. ಹಂಗಿತ್ತಂತ ಕಮೆಂಟ್ ಮಾಡ್ರಿ. ಅಯ್ಯೋ 50,000 ಹೋಗ್ತೀರಮ್ಮ. ಅಯ್ಯೋ ಕೋಟಿ ಕೊಟ್ರು ಓದ್ತೀನಿ ನಾನು. ನಾವು ಕಳಿಸ್ತೀವಲ್ಲ ಕೋಟಿ ಕೊಟ್ರೆ. 25 ಪೈಸೆನೂ ಬೇಡ ನಾನು. ಯಾವಾಗ ನನ್ನ ಮಗನೇ 50,000ಕ್ಕೆ ಸೇಲ್ ಮಾಡ್ಬಿಟ್ಟ ಇವನು ನಮ್ಮ ಅಮ್ಮನ್ನ. ಯಾರಾದ್ರೂ ಜಾಸ್ತಿ ಕೊಡಂಗಿರೆ ಒಂದು ಇವತ್ತು ಕೋಟಿ ಕೊಟ್ರು ಓದ್ತೀನಲ್ಲ ನಾನು. 50,000ಕ್ಕೆ ಯಾರು ಜಾಸ್ತಿ ಕೊಡಂಗಿರೆ ಕಮೆಂಟ್ ಮಾಡ್ರಿ. ಪಾರ್ಸಲ್ ಮಾಡ್ತೀನಿ ನಮ್ಮ ಅಮ್ಮನ್ನ. ಯಾರ್ಯಾರು ಬೇಕು ಅಂದ್ರೆ ಹೇಳಿ. ಅವ್ನು ಹೋಗ್ತೀನಿ 50,000ಕ್ಕೆ. ಗಾಯ್ಸ್ ಇವತ್ತಷ್ಟು ಖುಷಿ ಜೀವನದಲ್ಲಿ ಯಾವತ್ತೂ ಇಲ್ಲ. ಅಷ್ಟು ಖುಷಿ ಆತೈತೆ. ಹೆಂಗಮ್ಮ ಖುಷಿ ಆಯ್ತಾ ಇರೋದು? ಕೆಮ್ಲು ಆಗೋ ಅಲ್ಲಿ ಕೆಮ್ಲಿ ಕಂಡದ ಕೆಂಬ ಅಪ್ಪನಲ್ಲಿ ಇದು ಮಿಕ್ಕದಲ್ಲ ತಾಮಂದ್ರೆ ನಮ್ಗೆ ಹೊಟ್ಟೆ ಎತ್ತಲ ಒಂದು ಒಳ್ಳೆ ಇದು ಟಾಣಿಕು ಹ್ಮ್ ಚಾಯ್ಸು. ಅಮ್ಮ ಖುಷಿ ಆಯ್ತಾನಮ್ಮ. ಜೋಳ ಕೊನೆಗೂ ಸೇಲ್ ಆಯ್ತಲ್ಲ. ಸೇಲ್ ಆಗಿಲ್ಲ ಇನ್ನ. ಇವತ್ತು ಒಂದು ರಾತ್ರಿ ಕಾಯ್ಬೇಕು. ಬೆಳಿಗ್ಗೆ ತುಂಬ್ಕೊಂಡೋಗೋದು. ಟ್ರ್ಯಾಕ್ಟರ್ ಬರಲಿಲ್ಲ. ಟ್ರ್ಯಾಕ್ಟರ್ಗೆ ಏನೋ ಬ್ಯಾಟ್ರಿ ಹೊರಟಾಗದಂತೆ. ಬೆಳಿಗ್ಗೆ ಹೆಡ್ಲೈಟ್ ಬದಲವಂತೆ. ಬೆಳಿಗ್ಗೆ ತುಂಬಿಟ್ಟು ಹಾಕ್ಬಿಟ್ರಪ್ಪ ಕೊಡಿ ಶೆಡ್ಗೆ. ಇದಕ್ಕಿನ್ನ ಆನಂದ ಇನ್ನೊಂದಿಲ್ಲ. ಕೊನೆಗೆ ಈ ವರ್ಷದ ಜೋಳ ಎಲ್ಲ ತುಂಬ ಲೋಡ್ ಮಾಡಿದಾಯ್ತು. 40 ಕ್ವಿಂಟಲ್ ಆಗವೆ. ಇನ್ನು ಎಲ್ಲ ಸೇಲ್ ಮಾಡಿರೋದು 20 ರೂಪಾಯಿ kg. ಎಲ್ಲ ಕುರಿ ಶೆಡ್ಡರ್ಗೆ ಸೇಲ್ ಮಾಡಿರೋದು. ಮತ್ತು ಈ ವರ್ಷದ ಹೊಲ್ದತ್ರ ಮಾಡೋ ಊಟ ಇದೇ ಕೊನೆ ಊಟ. ಈ ವಿಡಿಯೋದಲ್ಲಿ ಇಷ್ಟೇ. ನಾಳೆ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಟಾಟಾ ಬಾಯ್ ಬಾಯ್.